ನೀವು ಇತ್ತೀಚೆಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ ಅಂತಾದರೆ ನಿಮ್ಮ ರಿಪೋರ್ಟ್ನಲ್ಲಿ ಪಕ್ಕಾ ವಿಟಮಿನ್ ಬಿ12 ಕೊರತೆ ಇದ್ದೇ ಇರುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ ಆಗಿದ್ರೆ. ಯಾಕಿದ್ರ ಕೊರತೆ ಆಗುತ್ತೆ ಅಂತ ಹೇಳೋದಕ್ಕೂ ಮುಂಚೆ ಇದರ ಇಂಪಾರ್ಟೆನ್ಸ್ ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಮೆದುಳಿನ ಆರೋಗ್ಯ ಚೆನ್ನಾಗಿಡೋದಕ್ಕೆ, ಮರೆಗುಳಿತನವನ್ನು ಕಡಿಮೆ ಮಾಡೋದಕ್ಕೆ, ಖಿನ್ನತೆಯನ್ನು ದೂರ ಮಾಡೋದಕ್ಕೆ, ಕಣ್ಣಿನ ಆರೋಗ್ಯ ವೃದ್ಧಿಗೆ ಹಾಗೂ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅನ್ನು ಉತ್ಪತ್ತಿ ಮಾಡೋದಕ್ಕೆ ಈ ವಿಟಮಿನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಲವು ರೀತಿಯ ಪ್ರಾಣಿಜನ್ಯ ಆಹಾರಗಳಿಂದ ಅಂದ್ರೆ ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು ಹಾಗೂ ಸೀ ಫುಡ್ಗಳಿಂದ ವಿಟಮಿನ್ ಬಿ12 ಪಡೆಯಲು ಸಾಧ್ಯ. ವೆಜಿಟೇರಿಯನ್ಸ್ ಅಥವಾ ವೀಗನ್ಸ್ ಆಗಿದ್ರೆ ಮೊಳಕೆ ಬರಿಸಿದ ಕಾಳುಗಳು, ಗೋಧಿ ಹುಲ್ಲಿನ ಜ್ಯೂಸ್, ನುಗ್ಗೆ ಸೊಪ್ಪು, ಬೀಟ್ರೂಟ್, ಮಶ್ರೂಮ್ ಇವುಗಳಿಂದ ವಿಟಮಿನ್ ಬಿ12 ಪಡೆದುಕೊಳ್ಳಬಹುದು. ಇನ್ನು ಫಾರ್ಟಿಫೈಡ್ ಸೀರಿಯಲ್ಗಳು ಕೂಡ ಲಭ್ಯ. ಅಂದ್ರೆ ಸೀರಿಯಲ್ಗಳಿಗೆ ಕೃತಕವಾಗಿ ವಿಟಮಿನ್ ಬಿ12 ಅನ್ನ ಫಾರ್ಟಿಫೈ ಮಾಡಿ ಆಡ್ ಮಾಡಲಾಗುತ್ತೆ. ಹೀಗಾಗಿ ಈ ಆಹಾರಗಳನ್ನ ಸೇವಿಸಿ ವಿಟಮಿನ್ ಬಿ12 ಡಿಫಿಷಿಯನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ಡಾಕ್ಟರ್ ಬಾಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.